ಯುಕೆ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ ಎಂಪಿ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಕೆ ಎಂ ಗುರುಬಸವರಾಜ್ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಪಾವತಿ ಆಂದೋಲನ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿದ್ದು, ಭೂಮಿ ತಂತ್ರಾಂಶದಲ್ಲಿ ಅಳವಡಿಸಿ ಮೃತರ ವಾರಸುದಾರರಿಗೆ ಪಾಣಿ ಕೊಡಲು ಮುಂದಾಗಿದ್ದೇವೆ. ಹೂವಿನಡಗಲಿ ತಾಲೂಕಿನಲ್ಲಿ ಈವರೆಗೂ 7,910 ಹಡಗಲಿ ಹೋಬಳಿಯಲ್ಲಿ, 5,836 ಇಟಿಗೆ ಹೋಬಳಿಯಲ್ಲಿ, 4,774 ಹಿರಡಗಲಿ ಹೋಬಳಿಯಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಖಚಿತ ದಾಖಲೆಗಳೊಂದಿಗೆ ಸಾರ್ವಜನಿಕರು ಬಂದರೆ ಸುಲಭವಾಗಿ ಪಾಣಿಯನ್ನು ಪಡೆಯಬಹುದು. ಕೂಡಲೇ ತಾಲೂಕಿನ ಜನರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಅವರು ತಿಳಿಸಿದರು. ನಂತರ ಭೂಮಿ ತಂತ್ರಾಂಶದಲ್ಲಿ ಅವನ್ನ ಗಣಕೀಕರಣಗೊಳಿಸಿ ಹಕ್ಕು ಬದಲಾವಣೆ ಮಾಡಿ ಅವರಿಗೆ ನಾವು ಪಾಣಿಯನ್ನು ವಿತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಹಡಗಲಿ ಹೋಬಳಿಯಲ್ಲಿ 7,910 ಮಂದಿ ಇದ್ದಾರೆ. ಹಾಗೆ ಇಟಗಿ ಹೋಬಳಿಯಲ್ಲಿ 5,836 ಡಿಕೇಜ್ಡ್ ಪರ್ಸನ್ಸ್ ಇದ್ದಾರೆ. ಅಂದ್ರೆ ಮೃತ 4,774 ಈ ಹಿರೇಹಡಗಲಿ ಹೋಬಳಿಯಲ್ಲಿ ಇದ್ದಾರೆ. ಹೀಗೆ ಇದರ ಈ ಒಂದು ಅಂಕಿ ಅಂಶದ ಆಧಾರದ ಮೇಲೆ ನಾವು ಮನೆ ಮನೆಗಳಿಗೆ ಭೇಟಿ ನೀಡಿ ನಾವು ಈಗಾಗಲೇ ಪೌತಿ ಖಾತೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಕೂಡ ಈ ತಾಲೂಕಿನಲ್ಲಿ ಅಂತ ಪ್ರಗತಿ ಆಗಿಲ್ಲ. ಕೇವಲ ಒಂದು 10% ಮಾತ್ರ ಈ ಪೌತಿಯಲ್ಲಿ ಅರ್ಜಿದಾರರು ಅರ್ಜಿಯನ್ನ ಕೊಟ್ಟು ಅವರ ಮೃತ ಮರಣ ಪ್ರಮಾಣ ಪತ್ರ, ವಂಶವೃಕ್ಷ ಮತ್ತು ವಾರಸುದಾರರ ಒಂದು ಆಧಾರ್ ಕಾರ್ಡು ಮತ್ತು ಮೃತ ವಾರಸುದಾರರ ಒಪ್ಪಿಗೆ ಕೊಡ್ಬೇಕಾಗುತ್ತೆ. ಈ ಮೂಲಕ ನಾವು ಅವನ್ನ ಹಕ್ಕು ಬದಲಾವಣೆಗೆ ತಂತ್ರಾಂಶದಲ್ಲಿ ಅಳವಡಿಸಿ ಮುಟೇಶನ್ ಮಾಡಿ ಕೊಡ್ತಾ ಇದೀವಿ. ಬಟ್ ಸಾರ್ವಜನಿಕರಿಗೆ ತುಂಬಾ ನಿರಾಸಕ್ತಿ ಇದೆ. ಈಗ ಸಹಜವಾಗಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳನ್ನ ಬಿಟ್ಟು ಮುಟೇಶನ್ ಮಾಡ್ರಿ ಅಂತಾರೆ. ಅದು ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಬರಲ್ಲ. ಸೊ ಎಲ್ಲರದು ಒಪ್ಪಿಗೆ ಕೊಟ್ಟು ಎಲ್ಲರದನ್ನ ನಾವು ಪಾಣಿ ಒಳಗೆ ಮೃತ ವಾರಸುದಾರನ್ನ ಯಾಕೆ ಇಟ್ಕೋಬಾರ್ದು ಅಂತೇನಂದ್ರೆ, ಈಗ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಯೋಜನೆ ಇದೆ, PM ಕಿಸಾನ್ ಯೋಜನೆ ಇದೆ, ಹಲವಾರು ಸರ್ಕಾರಿ ಯೋಜನೆಗಳಿದಾವೆ. ಆದ್ರೆ ಪಾಣಿಯಲ್ಲಿ ಅವ್ರ ಹೆಸರು ಇರೋದಿಲ್ಲ. ಹಾಗಾಗಿ ಸಾರ್ವಜನಿಕರು ಸರ್ಕಾರಿ ಸವಲತ್ತುಗಳನ್ನ ಪಡೆಯಲು ವಿಫಲರಾಗ್ತಿದ್ರೆ, ಅವಕಾಶಗಳಿಂದ ವಂಚಿತರಾಗ್ತದೆ. ಸೊ ಅದಕ್ಕಾಗಿನೇ ನಾವು ತಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನಂದ್ರೆ, ಅತಿ ಹೆಚ್ಚಿನ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಮುಖ್ಯವಾಗಿ ಅವರಿಗೆ ಒಂದು ಅವೇರ್ನೆಸ್ ಮೂಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಮೊನ್ನೆ ಮೀಟಿಂಗ್ ತಗೊಂಡು ನಮ್ಮ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಎಲ್ಲಾ ಹಳ್ಳಿಗಳಲ್ಲಿ ಟಾಮ್ ಹಾಕ್ಸ್ರಿ ಮತ್ತು ನಾನು ಪಂಚಾಯತಿ ಇಒಗೆ ಒಂದು ಪತ್ರ ಬರೆದ್ಬಿಟ್ಟಿದ್ದೀನಿ. ಅಲ್ಲಿ ಕಸ ವಿಲೇವಾರಿ ಘಟಕದ ಒಂದು ಕಸದ ವಾಹನ ಇದೆಲ್ಲ, ಆ ವಾಹನದಲ್ಲಿ ಕೂಡ ಪೌತಿ ಆಂದೋಲನದಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ಪ್ರತಿಯೊಬ್ಬರು ತಮ್ಮ ವಾರಸುದಾರರನ್ನ ಪಟ್ಟಿಯನ್ನು ಕೊಟ್ಬಿಟ್ಟು ವಂಶವೃಕ್ಷವನ್ನ ಕೊಟ್ಟು ಮುಟೇಶನ್ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಅದಕ್ಕೆ ತಾವು ಹೆಚ್ಚಿನ ಮಟ್ಟದಲ್ಲಿ ಒಂದ್ ಸ್ವಲ್ಪ ವಿಚಾರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನನ್ನ ಕಳಕಳಿ. ಟೋಟಲ್ ಮಾಡಿಕೊಡ್ಬೇಕು. ನೀವು ಐಡೆಂಟಿಫೈ ಮಾಡೋದಕ್ಕೆ ಇದು ಯಾವ ರೀತಿ ಅಂತಂದ್ರೆ, ಸರ್ವೆ ನಂಬರ್ ಒಬ್ಬರಿಗೆ 2, 3, 4 ಇರ್ತಾವೆ ಸರ್ವೆ ನಂಬರ್. ಈಗ ನಮ್ಮ ತಾತರ ಹೆಸರಲ್ಲಿ 5 ಸರ್ವೆ ನಂಬರ್, ಒಬ್ಬರದ್ದು ಡಾಕ್ಯುಮೆಂಟೇಶನ್ ಕೊಟ್ರೆ 5 ಸರ್ವೆ ನಂಬರ್ಗಳು ಮುಟೇಶನ್ ಆಗುತ್ತೆ. ಇದು ಯಾಕೆ ಆಗಿಲ್ಲ, ಪ್ರಗತಿ ಯಾಕೆ ಆಗಿಲ್ಲ ಅಂತಂದ್ರೆ OTP ಕೊಡ್ತಾ ಇಲ್ಲ. ಅದು OTP ಕಂಪಲ್ಸರಿ ಮಾಡಿದ್ರು. ಈ 3 ಮಂದಿ ಮಕ್ಕಳಿದಾರೆ ಅಂದ್ರೆ 2 ಕೊಡ್ತಾರೆ, ಒಬ್ಬನ್ ಕೊಡಲ್ಲ. ಸೊ ಆ ರೀತಿಯಾಗಿ ನಮ್ಗೆ ಕುಂಠಿತ ಆಗ್ತಾ ಇದೆ.